ನಾವಿರೋದು ಹೀಗೆ. ಹಾಯ್ ಹಲೋ ರೈಡರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾ ವಿಡಿಯೋ ಮಾಡೋ ರೀಸನ್ ಏನಂತಂದ್ರೆ ನಾ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತೀನಿ. ನಂದು ಹೊಸ ಕ್ಯಾಮ್ರಾ ತೊಗೊಂಡಿನ ಆ್ಯಕ್ಷನ್ 3 DJI ಆ್ಯಕ್ಷನ್ 3. ಸೊ ಅದರ ಅನ್ಬಾಕ್ಸಿಂಗ್ ವಿಡಿಯೋ ಮಾಡತ್ತೀನಿ. ಸೊ ಬಾಕ್ಸ್ನಾಗ ನಂಗೆ ಏನೇನು ಬಂದವ, ನಾ ಕಾಂಬೋ ಪ್ಯಾಕ್ ತೊಗೊಂಡಿದ್ದ. ಸೊ ಅದ್ರೊಳಗೆ ಏನೇನವ ಏನೇನಿಲ್ಲ ಅಂಥೇಳಿ ನಿಮಗೆ ಒಂದು ಸಲ ತೋರ್ಸಾಮಿ, ಅನ್ಬಾಕ್ಸ್ ಮಾಡಾಮಿ ಅಂಥೇಳಿ ವಿಡಿಯೋ ಮಾಡ್ಲತ್ತೀನಿ. ಸೊ ಮೊದಲನೇದಾಗಿ ಇದು ಬಾಕ್ಸ್ ಬಂದ್ಬಿಟ್ಟು ಇದನ್ನ ಕಾಂಬೋ ಪ್ಯಾಕ್ನಾಗ ಇದ್ದಿಲ್ಲ. ಇದು ನಾ ಕಾಂಬೋ ಪ್ಯಾಕ್ ತೊಗೊಂಡಿದ್ದೆ. ಸೊ ಕಾಂಬೋ ಪ್ಯಾಕ್ ಅಂದಾಗ ಆಕ್ಸೆಸರೀಸ್ ಸ್ವಲ್ಪ ಭಾಳ ಇರ್ತಾವ. ಸೊ ಬ್ಯಾಗ್ ನೆಸಿಟಿ ಅದ ಅನ್ಕೋ, ಯಾಕಂದ್ರೆ ನಿಮ್ಮ ಇಕ್ವಿಪ್ಮೆಂಟ್ಸ್ ಎಲ್ಲ ಒಂದೇ ಬ್ಯಾಗ್ನಾಗ ಹಿಡಿದು ಬಿಡ್ತಾವ. ನೀವು ಲಾಂಗ್ ಎಲ್ಲಿಗರ ಹೋದ್ರೂ ಯೂಸ್ ಆಗ್ತದೆ. ಸೊ ಅದ್ರ ಸಲುವಾಗಿ ಇದೊಂದು ಬಾಕ್ಸ್ ತೊಗೊಂಡಿನ. ಸಮಥಿಂಗ್ ಇದು ಒಂದು 1800 ಸಮಥಿಂಗ್ ಅದ ಅನ್ಕೋ ರೇಟ್ ಇದ್ರದ್ದು. ಸೊ ನೀವು ಫಸ್ಟ್ ಆಫ್ ಆಲ್ ತೋರಿಸ್ತೀನಿ ನಿಮ್ಗೆ. ಇದ್ರ ಬಾಕ್ಸ್ ಇತ್ತು, ಬಾಕ್ಸ್ನ ಮನೇಲೇ ಬಿಟ್ಟಿನಿ. ಇಟ್ ಮೀನ್ಸ್ ಅನ್ಬಾಕ್ಸ್ ಮಾಡಿ ಎಲ್ಲ ಇದರ ಇಕ್ವಿಪ್ಮೆಂಟ್ಸ್ ಎಲ್ಲ ಒಂದ್ರಾಗೆ ಹಿಡ್ದವ. ಸೊ ಅದಕ್ಕೆ ಬಾಕ್ಸ್ ತಂದಿಲ್ಲ. ಸೊ ಮೊದಲನೇದಾಗಿ ನಿಮ್ಗೆ ಎಕ್ಸಸರೀಸ್ ಹೇಳ್ಕೊಡ್ತೀನಿ, ಆಮೇಲೆ ಕ್ಯಾಮ್ರಾ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ನೋಡ್ರಿ, ಮೊದಲನೇದಾಗಿ ಕ್ಯಾಮ್ರಾದು ಏನಿದು ವರ್ಟಿಕಲ್ ಏನು ನೀವು ವಿಡಿಯೋ ಮಾಡ್ತಿರಲ್ಲ, ಸೊ ಅವಾಗ ಯೂಸ್ ಆಗ್ತದೆ. ಲೈಕ್ ಹೆಂಗಂದ್ರೆ ಇದಕ್ಕೆ ಇಲ್ಲಿ ಮ್ಯಾಗ್ನೆಟಿಕ್ ಇರ್ತದೆ. ಸೊ ಕ್ಯಾಮ್ರಾಕ್ಕೆ ಹೆಂಗಂದ್ರೆ ವರ್ಟಿಕಲ್ ಮಾಡೋ ಸಲುವಾಗಿ ಕ್ಯಾಮ್ರಾಕ್ಕೆ ವರ್ಟಿಕಲ್ ಆಗಿ ಮ್ಯಾಗ್ನೆಟ್ ಇಲ್ಲಿ. ಸೊ ಇದು ಕನೆಕ್ಟ್ ಮಾಡಿದ್ಮ್ಯಾಗ ನಿಮ್ಗೆ ವರ್ಟಿಕಲ್ ಆಗಿ ಯೂಸ್ ಮಾಡ್ಲಿಕ್ಕೆ ಬರ್ತದೆ. ಸೊ ಇದೊಂದು ಕವರ, ಮ್ಯಾಗ್ನೆಟಿಕ್ ಕವರ್ ಇರ್ತದೆ ಇದು. ಸೊ ಈಗ ಇದು ಹಿಂಗೆ ಓಪನ್ ಮಾಡಿಬಿಟ್ಟು ಕ್ಯಾಮ್ರಾ ಇದ್ರೊಳಗೆ ಹಾಕಿ ನೀವು ಎಲ್ಲ ಹಾಕಿ ಆಮೇಲೆ ತೋರಿಸ್ತೀನಿ ನಾ. ಇದಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಇವೆಲ್ಲ ಮೌಂಟ್. ಇದು ಮ್ಯಾಗ್ನೆಟಿಕ್ ಮೌಂಟ್, ಮೇನ್ ಮೌಂಟ್ ಇದೆ ಅನ್ಕೋರಿ. ಇವು ಒಂದು 2-3 ಎಕ್ಸ್ಟ್ರಾ ತೊಗೊಂಡ್ರು ಯೂಸ್ ಅದ ನಿಮ್ಗೆ. ಸೊ ಇದು ಹಿಂಗೆ ಕನೆಕ್ಟ್ ಆಗ್ತದೆ. ಲೈಕ್ ಒಂದ್ಸಲ ಫಿಕ್ಸ್ ಆಯ್ತು ಅಂದ್ರೆ ನೀವು ಏನು ಮಾಡಿದ್ರು ಕ್ಯಾಮ್ರಾ ಬೀಳಂಗಿಲ್ಲ. ಇದು ಒಂದು ಭಾಳ ಯೂಸ್ ಅದ ಅನ್ಕೋರಿ. ಇದು ಮ್ಯಾಗ್ನೆಟಿಕ್, ಇದ್ರಲಿಂದೇ ಆ್ಯಕ್ಷನ್ ಕ್ಯಾಮ್ರಾ ಭಾಳ ಯೂಸ್ ಅದ. ಇದು ಏನು ಮ್ಯಾಗ್ನೆಟಿಕ್ ಅದಲ್ಲ, ಇದು ಭಾಳ ಯೂಸ್ ಅದ. ಇದಕ್ಕೆ ನೀವು ವರ್ಟಿಕಲ್ ಆಗಿನೂ ಕನೆಕ್ಟ್ ಮಾಡ್ಬೋದು. ಜಸ್ಟ್ ಇದೊಂದು ಕ್ಲಿಪ್ ಇರ್ತದೆ. ಈ ಕ್ಲಿಪ್ ಹಿಂಗೆ ಜಸ್ಟ್ ಹಿಂಗೆ ತೆಗೆದು, ಮ್ಯಾಗ್ನೆಟ್ ನೋಡ್ರಿ ಸ್ಟ್ರೈಟ್ ಅದ, ಜಸ್ಟ್ ಹಿಂಗೆ ಕ್ಲಿಪ್ ಹಿಂಗೆ ತೆಗ್ದಾರ ಅಂದ್ರೆ ಕಲಸ್. ಸೊ ಇದು ಮ್ಯಾಗ್ನೆಟಿಕ್. ಅದಾದ್ಮ್ಯಾಗ ಬಂದ್ಬಿಟ್ಟು ನಿಮ್ಗೆ ಇದು ಒಂದು ಮೌಂಟ. ಇದು ನಿಮ್ಗೆ ಸ್ಟಿಕ್ ಸಲುವಾಗಿ ಯೂಸ್ ಆಗ್ತದೆ. ಇದು ಈ ಮೌಂಟ್ ಏನದ, ಇದು ಸ್ಟಿಕ್ ಸಲುವಾಗಿ ಯೂಸ್ ಆಗ್ತದೆ. ಲೈಕ್ ಈಗ ನಿಮಗೆ ಬೈಕ್ ಮೇಲೆಲ್ಲ ಇದು ಫಿಕ್ಸ್ ಮಾಡಿದಿರಂತಂದ್ರೆ ಇದು ಲೈಕ್ ಇದು ಹಿಂಗೆ ಮಾಡಿಬಿಟ್ರೆ ಅಂದ್ರೆ ಖತಮ್. ಈ ಸ್ಟಿಕ್ಕಿಗೆ ಇದು ಭಾಳ ಯೂಸ್ ಆಗ್ತದೆ. ಅಂದರೆ ಇದು ಮೌಂಟ್ ಮಾಡ್ಲಿಕ್ಕೆ ಈಸಿ ಆಗಿಬಿಡ್ತದೆ. ಸೊ ಇದು ಒಂದು ಏನಿದು ಭಾಳೇನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಹಿಂಗೆ ಕನೆಕ್ಟ್ ಮಾಡಿಬಿಟ್ಟು ಹಿಂಗೆ ತಿರುಗಿದ್ರೆ ಸ್ಕ್ರೂ ಫಿಟ್ ಮಾಡಿದ್ರೆ ಮುಗಿದೋಯ್ತು. ಸೊ ಇದೊಂದು ಆಯಿತು. ನೆಕ್ಸ್ಟ್ ಬಂದು ನಿಮಗೆ ಇನ್ನೊಂದು ಮೌಂಟ್. ನನಗೆ ಈ ಕಾಂಬೋ ಪ್ಯಾಕ್ನಾಗ ಇದೊಂದು ಮೌಂಟ್ ಬಂದದ. ಲೈಕ್ ಇದು ಡ್ಯಾಶ್ಬೋರ್ಡ್ ಅದ ಅನ್ಕೋ, ಕಾರಿಂದ ಡ್ಯಾಶ್ಬೋರ್ಡ್. ಅಥವಾ ನೀವು ಬೈಕ್ದು ಫ್ರಂಟ್ ಸೈಡ್ ಸರ್ಫೇಸ್ ನಿಮ್ಗೆ ಫ್ಲ್ಯಾಟ್ ಇತ್ತಂದ್ರೆ ಇದು ಎಲ್ಲೂ ಇದು ಅಂಟಿಸ್ಬೋದು. ಇದು ಅಂಟಿಸಿ ಇದಕ್ಕೆ ನೀವು ಇದರ ಕನೆಕ್ಟ್ ಮಾಡ್ಬೋದು, ಅಥವಾ ನೀವು ಕ್ಯಾಮ್ರಾ ಡೈರೆಕ್ಟ್ನು ಕನೆಕ್ಟ್ ಮಾಡ್ಬೋದು. ಇದಕ್ಕೆ ಇದು ಒಂದು ಅದ. ನೆಕ್ಸ್ಟ್ ಮೇನ್ ನನಗೆ ಕಾಂಬೋ ತೊಗೊಳ್ಳೋ ರೀಸನ್ ಏನಂತಂದ್ರೆ ಇದು ಬ್ಯಾಟ್ರಿ ಮೇನ್ ನೋಡ್ರಿ. ನಿಮಗೆ ಈಗ ಟ್ರಾವೆಲ್ ಮಾಡೋ ಬರೀ ಈಗ ಭಾಳ ದೂರ ಲಾಂಗ್ ಹೋಗೋದಿರ್ತದೆ. ಸೊ ನಿಮಗೆ ಇದು ಕಾಂಬೋ ಪ್ಯಾಕ್ನಾಗ ಈ ಬ್ಯಾಟ್ರಿದು ಯೂಸ್ ಇದೆ ನೋಡ್ರಿ. ಅಂದ್ರೆ ನಿಮ್ಗೆ ಒಂದು ಸತಿ ಚಾರ್ಜ್ ಮಾಡಿದ್ರಿ ಅಂತಂದ್ರೆ ಮಿನಿಮಮ್ ಈಗ ಒಂದು ಬ್ಯಾಟ್ರಿ ಮಿನಿಮಮ್ ಇಲ್ಲಿಲ್ಲ ಅಂದ್ರೂ 2 ಅವರ್ ನಿಮ್ಗೆ ಬ್ಯಾಟ್ರಿ ಬ್ಯಾಕಪ್ ಕೊಡ್ತವೆ. 2 ಅವರ್ ಮೀನ್ಸ್ ಇದು 3 ಬ್ಯಾಟ್ರಿ ಟೋಟಲ್. ಅದೊಂದು ಬ್ಯಾಟ್ರಿ ನಾ ಒಂದು ಕ್ಯಾಮ್ರಾನ ಹಾಕಿನ ಬ್ಯಾಟ್ರಿ. ಸೊ 2 ಬ್ಯಾಟ್ರಿ 2 ಅವರ್ ಅಂದ್ರೂ ನಿಮಗೆ ಟೋಟಲ್ 6 ಅವರ್ ಬ್ಯಾಕಪ್ ಸಿಗ್ತದೆ. ಸೊ ಕಾಂಬೋ ಪ್ಯಾಕ್ ತೊಗೊಳೋ ರೀಸನೇ ಆಲ್ಮೋಸ್ಟ್ ಕ್ಯಾಮ್ರಾದು ಈಗ ಇದು ಕಾಂಬೋ ಪ್ಯಾಕ್ ತೊಗೊಳೋ ರೀಸನೇ ಇದೆ, ಬ್ಯಾಟ್ರಿ ಸಲುವಾಗಿ ಮೇನ್ ತೊಗೊಳೋದು. ಬ್ಯಾಟ್ರಿಯಿಂದ ಭಾಳ ಯೂಸ್ ಅದ. ನಮ್ಗೆ ಟ್ರಾವೆಲ್ ಮಾಡೋ ಹೊತ್ತಿಗೆ ಏನೂ ಈಗ ಬ್ಯಾಟ್ರಿ ಚಾರ್ಜ್ ಖಾಲಿ ಆಯಿತು ಅದು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಇದನ್ನು ನೀವು ಡೈರೆಕ್ಟ್ ಟೈಪ್ಲಿಂದ ಕನೆಕ್ಟ್ ಮಾಡಿ ಚಾರ್ಜ್ ಮಾಡ್ಬೋದು. ನೀವು ಒಂದ್ಸಲಿ ಚಾರ್ಜ್ 3 ಬ್ಯಾಟ್ರಿನೂ ಲೋ ಇತ್ತು, ಒಂದು ಸತಿ ಚಾರ್ಜ್ ಹಚ್ದೇನಂದ್ರೆ 120 to half an hourದಾಗ ನಿಮಗೆ ಬ್ಯಾಟ್ರಿ 3 ಫುಲ್ ಆಗ್ತವೆ. ಸೊ ಇದೊಂದು ನಿಮಗೆ ಕಾಂಬೋ ಪ್ಯಾಕ್ನಾಗ ಯೂಸ್ ಅದ. ಸೊ ಅದೇ ರೀತಿ ಇದು ಒಂದು ಸ್ಟಿಕ್ಕಿಂದ ಒಂದು ಇರ್ಬೇಕು. ಈ ಸ್ಟಿಕ್ ನೋಡ್ರಿ ಭಾಳ ಯೂಸ್ ಅದ. ಇದನ್ನು DJIದೇ ಅದ, DJI ಆ್ಯಕ್ಷನ್ ಅಂತ ನೋಡ್ಬೋದು ನೀವು. ಈಗ ಇದು ಸ್ಟಿಕ್ ನಿಮಗೆ ಎಷ್ಟು ಯೂಸ್ ಆಗ್ತದೆ ಅಂತಂದ್ರೆ ಸಮಥಿಂಗ್ ಇದು ಒಂದು 3 ಮೀಟರ್ ತನಕ ಇರ್ಬೋದು ನನ್ನ ಅನ್ಸಿಮಟ್ಟಿಗೆ. ಅಷ್ಟು ಐಡಿಯಾ ಇಲ್ಲ ಇದ್ರ ಬಗ್ಗೆ, ಬಟ್ ಭಾಳ ಯೂಸ್ ಅದ ನಿಮ್ಗೆ. ಇದು ಹಿಂಗೆ ಒಂದು ಸತಿ ಹಿಂಗೆ ಇಷ್ಟು ಮ್ಯಾಗಿನ ನಿಮ್ಗೆ ಡ್ರೋನ್ ಶಾಟೇ ಆಗ್ತಲ್ಲ, ಲೈಕ್ ಡ್ರೋನ್ ಶಾಟ್ ಕೊಟ್ಟಂಗೆ ನಿಮಗೆ ಶಾರ್ಟ್ ಕೊಡ್ತದೆ ಇದು. ಸೊ ಭಾಳ ಲಾಂಗ್ ಅದ ಭಾಳ. ಮತ್ತು ಆಮೇಲೆ ಬಿಲ್ಡ್ ಕ್ವಾಲಿಟಿನೂ ಸಖತ್ತಾಗದ. DJI ಅವ್ರದ್ದು ಅದೊಂದು ಭಾರಿ ಅದ ಅನ್ಕೋರಿ. ಬಿಲ್ಡ್ ಕ್ವಾಲಿಟಿ ಅಲ್ಟಿ ಕೊಟ್ಟಾನ. ಸೊ ಇದು ಒಂದು ಸ್ಟಿಕ್ಕಿಂದ ಯೂಸ್. ಇದು ಸ್ಟಿಕ್ಕಿಗೂ ನಿಮ್ಗೆ ಹೇಳೋದಲ್ಲ ಮೌಂಟ್ ಮಾಡ್ಬೋದು. ಎಲ್ಲಂದ್ರೆ ನಿಮ್ಗೆ ಎಲ್ಲರ ಸೋಲೋ ಏನಾರ ಟ್ರಾವೆಲ್ ಮಾಡತ್ತೀರಂದ್ರೆ ಇದು ಮೌಂಟ್ ಮಾಡಿ ಯೂಸ್ ಮಾಡ್ಬೋದು. ಇದೊಂದು ಭಾಳ ಯೂಸ್ ಅದ. ಈಗ ನೆಕ್ಸ್ಟ್ ಮೇನ್ ಬರ್ತೀನಿ ನಿಮಗೆ ಕ್ಯಾಮ್ರಾದು. DJI ಆ್ಯಕ್ಷನ್ 3 ಕ್ಯಾಮ್ರಾ. ಸೊ ಕ್ಯಾಮ್ರಾ ಬಿಲ್ಡ್ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಅದ. ನಿಮಗೆ ಆರಾಮಾಗಿ ನಾ ಸಜೆಸ್ಟ್ ಮಾಡ್ತೀನಿ, ತೊಗೋಬೋದು ನೀವು. ಯಾಕಂದ್ರೆ ಕ್ಯಾಮ್ರಾದು
ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಅದ. ಸೊ ಇದು ಆ್ಯಕ್ಷನ್ ಕ್ಯಾಮ್ರಾ. ಸೊ ಫ್ರಂಟ್ನು ಡಿಸ್ಪ್ಲೇ ಟಚ್ ಕೊಟ್ಟಾನ. ನಿಮ್ಗೆ ಆನ್ ಮಾಡಿನೂ ತೋರಿಸ್ತೀನಿ ನಾ ಕ್ಯಾಮ್ರಾ. ಲೈಕ್ ಆನ್ ಆಯಿತು. ಇದು ಫ್ರಂಟ್ ಡಿಸ್ಪ್ಲೇ ಹೆಂಗಂದ್ರೆ ಈಗ ಜಸ್ಟ್ ನೀವು ಹಿಂಗೆ ಸ್ಲೈಡ್ ಮಾಡಿದ್ರೆ ಅಂದ್ರೆ ಫ್ರಂಟ್ ವ್ಯೂ ಬರ್ತದೆ. ಮತ್ತು ಈ ಸೈಡ್ ಬೇಕಿತ್ತು ಸ್ಕ್ರೀನ್ ಅಂದ್ರೆ ಈ ಸೈಡ್ ಸ್ಲೈಡ್ ಮಾಡಿದ್ರೆ ಈ ಸೈಡ್ ಆನ್ ಆಗ್ಬಿಡ್ತು. ನೀವು ಕ್ಯಾಮ್ರಾ ಕ್ವಾಲಿಟಿ ನೋಡ್ಬೋದು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಾಗ ನಿಮಗೆ ನೆಕ್ಸ್ಟ್ ವ್ಲಾಗ್ನ ನಿಮ್ಗೆ ತಿಳಿಸ್ತೀನಿ. ಇದ್ರದ್ದು ಏನೇನು ಫೀಚರ್ಸ್ ಅವ, ಕ್ಯಾಮ್ರಾದ ಏನೇನು ನಮಗೆ ಪ್ಲಸ್ ಪಾಯಿಂಟ್ ಏನದ, ನೆಗೆಟಿವಿಟಿ ಏನದ ಎಲ್ಲ ನಿಮಗೆ ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ. ಬಟ್ ಈಗ ಜಸ್ಟ್ ನಿಮಗೆ ಕ್ಯಾಮ್ರಾದ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತೀನಿ. ಸೊ ಅನ್ಬಾಕ್ಸಿಂಗ್ದಾಗ ಜಸ್ಟ್ ನಾನು ನಿಮ್ಮ ಕ್ಯಾಮ್ರಾ ಬಗ್ಗೆ ತಿಳಿಸ್ಕೊಡ್ತೀನಿ ಅಷ್ಟೇ. ಸೊ ಇದು ಕ್ಯಾಮ್ರಾ ಅದ. ಆಮೇಲೆ ನಿಮಗಿದು 4K 120 FPS ತನಕ ರೆಕಾರ್ಡ್ ಆಗ್ತದೆ. ಲೈಕ್ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಕೊಡ್ತೀವಿ. ಯಾವ DSLR ಕ್ಯಾಮ್ರಾಗೂ ಇದು ಅಂದ್ರೇನು ಆ ಕ್ಯಾಮ್ರಾ ಚೆನ್ನಾಗಿರ್ತದೆ, DSLR ಇದು ಚೆನ್ನಾಗಿರೋ ಅಂತಿಲ್ಲ. ಇದ್ರಾಗೂ ಸೇಮ್ ಕ್ವಾಲಿಟಿ ಕೊಡ್ತದೆ, ಏನು ಬೇರೆ ಡಿಫ್ರೆನ್ಸ್ ಇಲ್ಲ. ಇದು DJI Action 3 ಕ್ಯಾಮ್ರಾ ನೋಡ್ಬೋದು ನೀವು ಒಂದ್ಸತಿ. ಸೊ ಇದು ಕ್ಯಾಮ್ರಾ ಆಯಿತು. ಲೈಕ್ ಇದ್ರದ್ದೊಂದು ಇದು ಏನು ರಬ್ಬರ್ ಅದ, ಇದನ್ನು ನಂಗೆ ಕಾಂಬೋ ಪ್ಯಾಕ್ನಾಗೆ ಸಿಕ್ಕದ. ಲೈಕ್ ಎಕ್ಸ್ಟ್ರಾನೂ ಒಂದು ಕೊಟ್ಟರೆ ನನಗೆ, ನಿಮ್ಗೆ ಅದೊಂದು ತೋರಿಸ್ತೀನಿ. ಎಕ್ಸ್ಟ್ರಾನೂ ಒಂದು ಕೊಟ್ಟರೆ ಈಗ ಎಕ್ಸ್ಟ್ರಾ ಇದೊಂದು ಕೊಟ್ಟರೆ ಕಾಂಬೋ ಪ್ಯಾಕ್ನಾಗೆ ಬಂದಿಂದ. ಇದೊಂದು ಎಕ್ಸ್ಟ್ರಾ ಬಂದಿಂದ ನನಗೆ. ಲೈಕ್ ಅದಾದ್ಮ್ಯಾಗ ನಿಮ್ಗೆ ನಾ ಮತ್ತು ಎಕ್ಸ್ಟ್ರಾ ನಾ ಏನೇನು ತೊಗೊಂಡಿನಿ ಅಂತ ನಿಮ್ಗೆ ತೋರಿಸ್ತೀನಿ ಒಂದು ಸತಿ. ಇವೆಲ್ಲ ನಿಮಗೆ ಸ್ಕ್ರೂ ಕೊಟ್ಟಿಂದವ, ಇವೆಲ್ಲ ಅದ್ರ ಜೊತೆಗೆ ಬಂದಿಂದವ ಕಾಂಬೋದಾಗ. ಅದಾದ್ಮ್ಯಾಗ ನಾ ಎಕ್ಸ್ಟ್ರಾ ತೊಗೊಂಡಿನಂದ್ರೆ ಇದು ಒಂದು ನಾ ಮೈಕ್ ಸಲುವಾಗಿ ಅಡಾಪ್ಟರ್ ತೊಗೊಂಡೀನಿ. ಲೈಕ್ ಇದಕ್ಕೆ DJI ಮೈಕ್ ಮಿನಿ ಅಂತೇಳಿ ಬರ್ತದೆ. ಡೈರೆಕ್ಟ್ ನಿಮಗೆ ವೈರ್ಲೆಸ್ ಕನೆಕ್ಟ್ ಆಗ್ತದೆ. ಮತ್ತು ನಾ ವೈರ್ ಯೂಸ್ ಮಾಡ್ತೀನೇನೋ ಅಂತೇಳಿ ತೊಗೊಂಡೀನಿ. ಸೊ ಆಮೇಲೆ ಇದು ಪೆನ್ ಡ್ರೈವ್ ಕನೆಕ್ಟ್ ಮಾಡಿ ಡೈರೆಕ್ಟ್ ನೀವು ಡಾಟಾ ಟ್ರಾನ್ಸ್ಫರ್ ಮಾಡ್ಕೋಬೋದು. ಕ್ಯಾಮ್ರಾಯಿಂದ ಡೈರೆಕ್ಟ್ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಇದೊಂದು ಪೆನ್ ಡ್ರೈವ್ದು ಟು ಕ್ಯಾಮ್ರಾ ಕನೆಕ್ಟ್ ಮಾಡೋದು ತೊಗೊಂಡಿನಿ. ಅದೇ ರೀತಿ ಇದೊಂದು ಮೈಕ್ ಅಡಾಪ್ಟರ್, ಇದು ಒಂದು ತೊಗೊಂಡಿನಿ ಮೈಕ್ ಅಡಾಪ್ಟರ್. ಇನ್ನೊಂದು ಮೈಕ್ ಅಡಾಪ್ಟರ್ ಅದ ನನ್ನ ಹತ್ರ. ಈಗ ಇದು ಒಂದು ಮೈಕ್ ಅಡಾಪ್ಟರ್ ತೊಗೊಂಡಿನಿ. ಇದೂ DJI ಕಂಪ್ನಿದೇ ಅದ, ಬ್ರ್ಯಾಂಡೇ ಅದ. ನಾ ಇದ್ರದ್ದು ಸಿಲ್ ಇತ್ತು ತೆಗ್ದಿನದು. ಸೊ ಇದೂ DJI ಕಂಪ್ನಿದೇ ಅದ. ಸೊ ನೋಡ್ಬೋದು ನೀವು. ಬಿಲ್ಡ್ ಕ್ವಾಲಿಟಿ ಮಾತ್ರ ಸಖತ್ತದ. ಏನು ಮಾಡಿದ್ರು ಈಗ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಇದೊಂದು. ಸೊ ಇದಾಗಿತ್ತು ನಮ್ದು ಇವತ್ತಿಂದು ಕ್ಯಾಮ್ರಾ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ನೆಕ್ಸ್ಟ್ ನಿಮಗೆ ಕ್ಯಾಮ್ರಾದು ಏನೇನು ಫೀಚರ್ಸ್ ಅವ ಅಥವಾ ಕ್ಯಾಮ್ರಾ ನೆಗೆಟಿವಿಟಿ ಏನದ, ಪ್ಲಸ್ ಪಾಯಿಂಟ್ ಏನದ ಅಂತೇಳಿ ಒಂದು ವಿಡಿಯೋ ಬೇಕಿತ್ತಂದ್ರೆ ಕಂಪಲ್ಸರಿ ಕಮೆಂಟ್ ಮಾಡಿರಿ. ನಿಮಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ. ನ್ಯೂ ಟು ಯೂಟ್ಯೂಬ್ ಇದ್ದೀನಿ. ಸೊ ಸಪೋರ್ಟ್ ಮಾಡಿರಿ. ನಾ ಇನ್ನು ಮುಂದೆ ಹಿಂಗೆ ಕಂಟೆಂಟ್ ಚಲೋ ಕೊಡ್ತಾ ಇರ್ತೀನಿ. ಸೊ ಕ್ಯಾಮ್ರಾ ತೊಗೊಂಡಿರೋದೇ ಚಲೋ ಕಂಟೆಂಟ್ ಕೊಡ್ಬೇಕಂತ ನೀವು ಸಪೋರ್ಟ್ ಮಾಡಿದ್ರಂದ್ರೆ ನನಗೆ ಇನ್ನೂ ಮಾಡ್ಬೇಕಂತೇಳಿ ಸ್ವಲ್ಪ ಸ್ಫೂರ್ತಿ ಬರ್ತದೆ ವೀಡಿಯೋಸ್ ಮಾಡ್ಬೇಕಂತ. ಸೊ ಕೈಂಡ್ಲಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.